ನಮಸ್ಕಾರ. ಸಮಸ್ತ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯಕ್. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಮುಳ್ಳಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಹಳ್ಳಿಲಿ ಇರೋರಿಗೆ ಸಾಮಾನ್ಯವಾಗಿ ಚಿರಪರಿಚಿತವಾದಂತಹ ಒಂದು ದ್ರವ್ಯ. ಈ ಒಂದು ಗಿಡ ಏನಿದೆ ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿರುವಂಥದ್ದು. ಯಾಕಂದ್ರೆ ಇದನ್ನ ಆಯುರ್ವೇದದಲ್ಲಿ ನಾವು ಗೋ ಕ್ಷೂರ ಅಂತೀವಿ. ಗೋ ಅಂದ್ರೆ ಹಸು, ಕ್ಷೂರ ಅಂದ್ರೆ ಆ ಹಸುವಿನ ಪಾದಕ್ಕೆ ಮುಳ್ಳಿನ ರೀತಿಯಲ್ಲಿ ಚುಚ್ಕೊಳ್ಳುತ್ತೆ. ಹಾಗಾಗಿ ಇದನ್ನ ನಾವು ಆಯುರ್ವೇದದಲ್ಲಿ ಗೋ ಕ್ಷೂರ ಅಂತ ಕರಿತೀವಿ. ಎಷ್ಟೋ ಜನರಿಗೆ ಇದು ಚುಚ್ಕೊಂಡಾಗ ಒಂದು 2-3 ದಿನದವರೆಗೂ ನೋವಿರುತ್ತೆ, ಒಂದು ಸ್ವಲ್ಪ ಪ್ರಮಾಣದ ರಕ್ತವೂ ಕೂಡ ಬರುತ್ತೆ. ಹಾಗಾಗಿ ಈ ಗೋಕ್ಷೂರ, ಈ ಮುಳ್ಳು ಏನಿದೆ 2 ತರ ಬರುತ್ತೆ. ಒಂದು ದೊಡ್ಡದಾಗಿರುತ್ತೆ ನೆಗ್ಗಿನ ಮುಳ್ಳು, ಇನ್ನೊಂದು ಚಿಕ್ಕದಾಗಿರುತ್ತೆ. ಎರಡರಲ್ಲೂ ಔಷಧಿ ಗುಣ ಅಷ್ಟೇ ಇರುವಂಥದ್ದು. ಸೊ ಈ ನೆಗ್ಗಿನ ಮುಳ್ಳು ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ಸಹಕಾರಿಯಾಗುತ್ತೆ? ಸೊ ಮೊದಲನೇದಾಗಿ ಇದರ ಒಂದು ವೈಜ್ಞಾನಿಕ ಹೆಸರು ಟ್ರಿಬುಲಸ್ ಟೆರೆಸ್ಟ್ರಿಸ್ ಅಂತ ನಾವು ಹೇಳ್ತೀವಿ. ಸೊ ಇದನ್ನ ಕನ್ನಡದಲ್ಲಿ ನೆಗ್ಗಿನ ಮುಳ್ಳು ಅಂತ ನಾವು ಕರಿತೀವಿ. ಈ ನೆಗ್ಗಿನ ಮುಳ್ಳನ್ನ ಏನ್ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಈ ಕಿಡ್ನಿ ಸಮಸ್ಯೆಗಳಲ್ಲಿ ಅತಿ ಹೆಚ್ಚಾಗಿ ಇದನ್ನ ಬಳಸುವಂತ ಒಂದು ಇದು. ಈಗ ಮುಳ್ಳಿಂದನೇ ತೆಗಿಬೇಕು ಅಂತ ಒಂದು ಗಾದೆ ಇದೆ. ಹಾಗಾಗಿ ಈ ಒಂದು ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ ಈ ಕಿಡ್ನಿಲಿ ಅಥವಾ ಮೂತ್ರಪಿಂಡದಲ್ಲಿ, ಮೂತ್ರಕೋಶದಲ್ಲಿ ಉಂಟಾಗಂತ ಒಂದು ಏನು ಕಲ್ಲುಗಳು ಇರ್ತವೆ, ಅದು ಕಿಡ್ನಿ ಇರ್ಬೋದು, ಅದು ಯೂರಿಟರ್ ಜಾರ್ ಹೋಗುವಂಥದ್ದು ಇರ್ಬೋದು, ಅಥವಾ ಬ್ಲಾಡರ್ ಹೋಗೋದಿರ್ಬೋದು, ಅದು ಕ್ಯಾಲ್ಸಿಯಂ ಆಕ್ಸಲೇಟ್ ಸ್ಟೋನ್ಸ್ ಇರ್ತವೆ. ಅದು ಕೂಡ ಇದರ ರೂಪದಲ್ಲೇ ಇರುತ್ತೆ. ಹಾಗಾಗಿ ಅದನ್ನು ಇದರಿಂದಾನೇ ಕೂಡ ನಾವು ಹೊಡೆದಾಕ್ಬೋದು. ಸರಿ, ಈಗ ಮೊದಲನೇದಾಗಿ ನಾ ಹೇಳ್ದಂಗೆ ಕಿಡ್ನಿ ಸ್ಟೋನ್ಸ್ ಅಲ್ಲಿ ನೆಗ್ಗಿನ ಮುಳ್ಳು